ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ BJP ಪಕ್ಷದವರ ಉದ್ದೇಶವೇ ಇಲ್ಲ. ಕೇವಲ ನಮ್ಮ ಮತಗಳನ್ನು ಪಡಲಿಕ್ಕೆ ನಮಗೆ ಸುಭರವಸೆಯನ್ನು ನೀಡಿದ್ದಾರೆ. ಇವತ್ತು ಒಬ್ಬ ಲೋಕಸಭೆ ಸದಸ್ಯರು ಈ ಸಮಾಜ ಜನರಿಗೆ ಕಿವಿಯಲ್ಲಿ ಹೂವು ಇಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ ಸಮಾಜ ಜನರಿಗೆ ಮೋಸ ಮಾಡೋಕ್ಕೆ ಮತ್ತೆ ಏನು ಮೋಸ ಮಾಡಬೇಕಂತ ನೋಡ್ತಾ ಇದ್ದಾರೆ. ಇವತ್ತು RJಯಿಂದ ರಿಜಿಸ್ಟರ್ ಆಫ್ ಜನರಲ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲೇ ಮುಂದೆ ಹೋಗಿಲ್ಲ. ಇವತ್ತು ಲೋಕಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ, ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಜನರಿಗೆ ಮೋಸ ಮಾಡಲಿಕ್ಕೆ ಕುತಂತ್ರ ನರಿ ಬುದ್ಧಿ ಉಪಯೋಗಿಸಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಆ ಒಂದು ಸಭೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳ್ತೀವಿ, ಅರೆ ಉಮೇಶ್ ಜಾಧವ್ ಅವರೇ, ನಿಮಗೆ ನಾಚಿಕೆ ಆಗ್ಲಿಕತ್ತಿತ್ತಂದ್ರೆ ಹೇಳ್ರಿ. ಕೋಲಿ ಸಮಾಜಕ್ಕೆ ನಾವು ಭರವಸೆ ಕೊಟ್ಟಿದ್ದ, ಏನು ಮಾಡ್ಲಿಕ್ಕಾಗಿಲ್ಲ, ಇವತ್ತು ನನಗೆ ಕ್ಷಮೆ ಮಾಡಿರಿ ಅಂತ ಕೋಲಿ ಸಮಾಜ ಕ್ಷಮೆ ಕೇಳ್ರಿ. ಕೋಲಿ ಸಮಾಜ ಕ್ಷಮೆ ಕೇಳಿ ಇವತ್ತು ಕೋಲಿ ಸಮಾಜ ಮತ ಕೇಳ್ರಿ. ಅದು ಬಿಟ್ಟು ಇನ್ನೊಬ್ಬರ ಮೇಲೆ ಗೂಬಿ ಕುಡಿಸೋದು, ನೀವು ಭರವಸೆ ಕೊಟ್ಟವರು, ನೀವು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂದವರು, ಇದೆಲ್ಲ ಬಿಟ್ಟು ಇವತ್ತು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ. ಇವತ್ತು ನಿಮ್ಮ ಬಣ್ಣದ ಮಾತಿಗೆ ಮರವಾಗಕ್ಕೆ ಕೋಲಿ ಸಮಾಜ ಇವತ್ತು ಹಿಂದಿನ ಕೋಲಿ ಸಮಾಜ ಇಲ್ಲ. ಇವತ್ತು ಜಾಗೃತವಾಗಿರುವಂಥ ಕೋಲಿ ಸಮಾಜ, ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಬುದ್ಧಿವಂತರು, ಇವತ್ತು ಯುವಕರು, ನಾವೆಲ್ಲರೂ ಇವತ್ತು ಜಾಗ್ರತೆಯಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಣಾಯಕ ಮತದಾರರ ಒಂದು ಸ್ಥಾನದಲ್ಲಿದ್ದೇವೆ. ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭೆ ಚುನಾವಣೆ ಆಗಬೇಕಾದ್ರೆ ಕೋಲಿ ಸಮಾಜವೇ ನಿರ್ಣಾಯಕ ಅನ್ನುವಂಥ ಹಿಂದೆ ಸಾಬೀತು ಮಾಡಿವೆ 5 ವರ್ಷದ ಹಿಂದೆ. ಅದನ್ನೇ ಈಗ ಮತ್ತೆ ಸಾಬೀತು ಮಾಡ್ತೇವೆ. ನೀವು ನಮಗೆ ಏನು ST ಮಾಡ್ತೀನಿ ಅಂತ ಮೋಸದಿಂದ ಕುತಂತ್ರ ಮಾಡಿದ್ದೀರಲ್ಲ, ಇವತ್ತು ನಿಮ್ಮನ್ನು ಸೋಲಿಸ್ತೇವೆ. ಇವತ್ತು BJPಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಗಂಗಾಮತ ಸಮಾಜ ಪರ್ಯಾಯ ಪದವಾದಂಥ ನಾವುಗಳು ಇವತ್ತು BJP ಸರ್ಕಾರ ದುರ್ನಡತೆಯನ್ನು ಖಂಡಿಸಿ, ನಮ್ಮ ಮೇಲೆ ಇವತ್ತು ಏನು ನೀವು ಮಾಡಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ನಿಮ್ಮನ್ನು ಕರ್ನಾಟಕ ರಾಜ್ಯದಲ್ಲಿ ಸೋಲಿಸ್ತೇವೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಅವರಿಗೆ ಕೋಲಿಸುವ ಒಂದು ನಿರ್ಣಾಯಕ ಇವತ್ತು ನಾವು ಕೋಲಿ ಸಮಾಜದವರು ಮಾಡ್ತಾ ಇದ್ದೇವೆ. ಇವತ್ತು ಆ ನಿರ್ಣಾಯಕ ಕೋಲಿ ಸಮಾಜ ಅಂತ ಹೇಳಿ ನಾವು ಇವತ್ತು ಸಾಬೀತುಪಡಿಸ್ತೇವೆ. ಇವತ್ತು ನಿಮ್ಮನ್ನು ಸೋಲಿಸುವ ಮೂಲಕ ಇವತ್ತು ನಿಮ್ಮನ್ನು ಸೋಲಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವತ್ತು ರಾಧಾಕೃಷ್ಣ ದೊಡ್ಡಮನಿಯವರು ಅವರನ್ನು ನಾವು ಕೋಲಿ ಸಮಾಜ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮನೆ ಕಳಿಸೋ ಕೆಲಸ ಇವತ್ತು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ